ಎಲ್ರು ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂತೀನಿ. ಮತ್ತೊಂದು ಇವತ್ತು ದಾವಣಗೆರೆ ಭಾಗದಲ್ಲಿ ಮತ್ತೊಂದು ಹೆಸರು ಮಾಡಿದಂತ ಗ್ರೂಪ್ ಇದೆ. ಆ ಗ್ರೂಪ್ ಹೆಸರು ಬಂದ್ಬಿಟ್ಟು ರಿಂಗ್ ರೋಡ್ ಟೋನಿ ಅಂತ. ನಮ್ಮ ಮಂಜಣ್ಣವ್ರದು, ನಮ್ಮ ಅಣ್ಣರವರು. ನಾವು ಬಹಳ ದಿವಸದಿಂದ ಹೇಳಿದ್ವರಿಗೆ ಅಣ್ಣ ವಿಡಿಯೋ ಮಾಡೋಣ ಅಂತಂದು. ಅವರು ಬಿಸಿ ಇದ್ರು, ಹಂಗಾಗಿ ಇವತ್ತು ಫ್ರೀ ಇದ್ರು, ಹಂಗಾಗಿ ಇವತ್ತು ವಿಡಿಯೋ ಮಾಡ್ತಾ ಇದ್ವಿ. ಏನು ನಮ್ಮ ಅಣ್ಣರು ನನಗೆ ಗೊತ್ತಿದ್ದಂಗೆ ಬಹಳ ಸಣ್ಣ ಒಂದು ಟೈಮಲ್ಲೇ ದೊಡ್ಡ ಹೆಸರು ಮಾಡ್ಯಾರೆ. ಯಾಕಪ್ಪ ಅಂತಂದ್ರೆ ಅವರ ಒಂದು ಟೋನಿ ಗ್ರೂಪ್ ಇಂದ ಟೂರ್ನಿನೂ ಕೂಡ ನಡೆಸ್ತಾರೆ. 6ನೇ ಬಾರಿ ತುಂಬಾ ಸಕ್ಸಸ್ ಆಗಿ ಟೂರ್ನಿ ಯಶಸ್ವಿಯಾಗಿ ಸಾಗ್ತಾ ಇದೆ. ಆ ಟೂರ್ನಿಗೆ ನಮ್ಮ ಭಾಗದಲ್ಲಿ ಕೇಳಿದ್ರೆ ಕುರಿಗಳನ್ನ ಹಾಕ್ರಿ ಅಂತ ನಾವು ಹಾಕ್ತಿವಿ ಅಂತಂದು ಕುರಿ ಮಾಲೀಕರು ಕೂಡ ಹೇಳಿದ್ದಾರೆ. ಅಷ್ಟು ಅಚ್ಚುಕಟ್ಟಾಗಿ ಒಂದು ಟೂರ್ನಿಗಳನ್ನ ನಡೆಸಿಕೊಡ್ತಾ ಇರ್ತಾರೆ. ಅದೇ ರೀತಿಯಾಗಿ ಮತ್ತೊಂದು ಅವರು ಕುರಿಗಳನ್ನ ಯಾವ ರೀತಿ ಸಾಕ್ತಾರೆ, ಯಾವ ರೀತಿ ಅವ್ರು ತರ್ತಾರೆ, ಹೆಂಗ್ ಚಾಯ್ಸ್ ಮಾಡ್ಕೊಂತಾರೆ, ಮತ್ತೆ ಅವರಿಗೆ ಈ ಯಾವಾಗಿಂದ ಈ ಕುರಿ ಸಾಕುವ ಒಂದು ಹವ್ಯಾಸ ಬಂತು, ಕುರಿಗಳಿಗೆ ಯಾವ ರೀತಿ ಫುಡ್ ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದೇ ರೀತಿ ಅವ್ರ ಹತ್ರ ಇವತ್ತು ಟಾಪ್ 3 ಕುರಿಗಳಿದಾವು. ಟಾಪ್ ಅಂದ್ರೆ ನನಗೆ ಗೊತ್ತಿದ್ದಂಗೆ ಸದ್ಯ ಕಣಕ್ ಹಾಕಿದ್ರೆ ಕಣ ಆಗೋ ರೇಂಜಿಗೆ ಇದಾವು. ಅವು ಕೂಡ ವಿಡಿಯೋ ಮಾಡ್ತಾ ಇದೀವಿ. ದಯವಿಟ್ಟು ಈ ವಿಡಿಯೋನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಇದನ್ನು ಕೂಡ ರಿಂಗ್ ರೋಡ್ ಟೋನಿ ಗ್ರೂಪ್ ಇಂದ ಎಲ್ಲ ಕುರಿಗಳದ್ದು ವಿಡಿಯೋ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಕೂಡ ಸಹಕರಿಸಿ. ನೋಡಿ ಫ್ರೆಂಡ್ಸ್, ಇದೇ ನಮ್ಮ ರಿಂಗ್ ರೋಡ್ ಟೋನಿ ಗ್ರೂಪ್. ಇವರು ತುಂಬಾ ವರ್ಷಗಳಿಂದ ಟಗರುಗಳನ್ನು ಸಾಕ್ತಾ ಇರ್ತಾರೆ. ಅದೇ ರೀತಿ ಕುರಿಗಳನ್ನ ಯಾವ ರೀತಿ ತಯಾರು ಮಾಡ್ತಾರೆ ಅಂತಂದು ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇರ್ತಾರೆ. ದಯವಿಟ್ಟು ಎಲ್ಲರೂ ಕೂಡ ಈ ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ. ಅಣ್ಣ ನಮಸ್ತೆ. ಅಣ್ಣ ನಮಸ್ತೆ ಕಿರಣ್ ಅವ್ರೆ. ಅಣ್ಣ ನಿಮ್ಮ ಗ್ರೂಪ್ ಹೆಸರು ಅಣ್ಣ? ನಮ್ಮ ಗ್ರೂಪ್ ಹೆಸರು ಬಂದ್ಬಿಟ್ಟು ರಿಂಗ್ ರೋಡ್ ಟೋನಿ ಅಂತ. ಅಣ್ಣ ರಿಂಗ್ ರೋಡ್ ಟೋನಿ ಅಂತಂದು ಯಾಕೆ ಚಾಯ್ಸ್ ಮಾಡ್ಕೊಂಡ್ರ? ನಾವು ಮಂಜು ಅಂತ ಮಾಡ್ಕೋಬೋದಿತ್ತಲ್ಲ. ಇಲ್ಲ ಕಿರಣ್ ಅವ್ರೆ, ಏನಿಲ್ಲ, ನಾವು ಒಂದು ಹರಿಹರ ಸಂತೆಯಲ್ಲಿ ಒಂದು ಕುರಿ ಮಾರಕ್ ಹೋಗಿದ್ವಿ ಈಗ ಒಂದು 7 ವರ್ಷದ ತಳಗಡೆ. ಅಲ್ಲಿ ನಮಗೆ ಅಚಾನಕವಾಗಿ ಗುಡಿಗೇರಿ ಮಲ್ಲಣ್ಣನ ಮಗ ಮಣಿ ಮತ್ತೆ ಜಾಲಿನಗರ ಚಂದ್ರ ಅಂದ್ಬಿಟ್ಟು ಒಂದು ಕುರಿ ಬಂದಿತ್ತು ಆರಲ್ಲು. ಅದು ಕುರಿನ ನಾವು ಅಲ್ಲಿ ಅಚಾನಕ ವ್ಯಾಪಾರ ಮಾಡ್ಕೊಂಡ್ವಿ. ವ್ಯಾಪಾರ ಮಾಡ್ಕೊಂಡಾದ್ಮೇಲೆ ನಾನೊಂದು ಪ್ರಭಾಕರ್ದ ಮೂವಿ ನೋಡಿದೆ, ಕಾಡಿನ ರಾಜ ಅಂದ್ಬಿಟ್ಟು. ಅದರಲ್ಲಿ ಸೇಮ್ ಪ್ರಭಾಕರ್ದ ಹೆಂಗ್ ಮೈ ಇತ್ತು ಅದೇ ತರ ಕುರಿ, ದೊಡ್ಡ ಆಳು, ದೊಡ್ಡ ಸೈಜ್ ಇತ್ತು. ಆ ಪ್ರಭಾಕರ್ ಹೆಸರನ್ನ ಕುರಿಗೆ ಟೋನಿ ಅಂತ ಹೆಸರಿಟ್ಬಿಟ್ಟು ರಿಂಗ್ ರೋಡ್ ಟೋನಿ ಅಂತ ಕಣಗಳಲ್ಲಿ ಬರ್ಸಕ್ ಸ್ಟಾರ್ಟ್ ಮಾಡಿದ್ರು. ನೋಡಿ ಫ್ರೆಂಡ್ಸ್, ಅವರ ಒಂದು ಏನೋ ಸಿನಿಮಾ ಕ್ರೇಜ್ ಕೂಡ ತುಂಬಾ ಚೆನ್ನಾಗಿದೆ. ಟೈಗರ್ ಪ್ರಭಾಕರ್ ಅವರ ಫ್ಯಾನ್ಸ್ ಇರ್ಬೋದು ಮಂಜುಣ್ಣ ಅವರು. ಅವರ ಒಂದು ಏನೋ ಮೈಕಟ್ಟು ನೋಡಿ ಕುರಿಯಲ್ಲಿ ಕಂಡು ಕುರಿನ ಸಾಕಿರ್ತಾರೆ. ಅದೇ ರೀತಿ ಮಂಜುಣ್ಣ, ಇವತ್ತು ನಿಮ್ಮ ಹತ್ರ ಯಾವ್ಯಾವ ಕುರಿಗಳಿದಾವೆ? ಕಿರಣ್ ಅವ್ರೆ, ಇದು ಬಂದ್ಬಿಟ್ಟು ನಮ್ದು 500 ನಮ್ಮ ತಮ್ಮ ವಿನಯ್ ಅವ್ರು ಕೊಡಿಸಿದ್ದು ವಜ್ರಮುನಿ ಅಂತ. ಇದು ಕೂಡ ರೀಸೆಂಟ್ ಆಗಿ ಒಂದು 3 ಕಣ ಆಗಿದೆ. ಇನ್ನೊಂದು ಉಚ್ಚ ಅಂದ್ಬಿಟ್ಟು 4 ನಾನೇ ತರಿಸಿದ್ದೆ. ಸರಿಸುಮಾರು ಈಗ ನಮ್ಮ ದಾವಣಗೆರೆಯಲ್ಲೇ ಒಂದು 7 ಕಣ ಆಗಿದೆ. ಯಾವ್ದಣ್ಣ ಉಚ್ಚ ಅಂದ್ರೆ? ಇದೆ ಉಚ್ಚ ಅಂದ್ಬಿಟ್ಟು. ಸದ್ಯ ಇದು ಒಂದು ಮೊನ್ನೆ ರೀಸೆಂಟ್ ಆಗಿ ನಮ್ಮ ದಾವಣಗೆರೆ ಕಣದಾಗ 3rd ಪ್ಲೇಸ್ ಆಯ್ತು ಕಿರಣ್ ಅವ್ರೆ. ಮೊನ್ನೆ ಈಗ ಒಂದು 1.5-2 ತಿಂಗಳ ತಳಗಡೆ ಬಳ್ಳೂಡಲ್ಲೂ ಕೂಡ ಒಳ್ಳೆ ಆಟ ಆಡಿ 3rd ಪ್ಲೇಸ್ ಆಯ್ತು. ಮತ್ತೆ ಇದ್ರದ್ದು ಆಟ ಹೆಂಗೆ ಕಿರಣ್ ಅವ್ರೆ? ಇದ್ರ ಆಟ ಬಹಳ ಚೆನ್ನಾಗಿದೆ. ನೋಡಕ್ ಮಾತ್ರ ಮೀಡಿಯಂ ಸೈಜ್ ಮರಿ, ಎಂತ ದೊಡ್ಡ ಮರಿ ಬೇಕಾದ್ರೂ ಫೈಟ್ ಕೊಡ್ತೀನಿ ಅಂತ ಕುರಿ ಇದು. ಅಣ್ಣ ಇದು ಕುರಿ ಒಳ್ಳೆ ಕುರಿ, ಯಾವ್ದಾದ್ರ ಜೊತೆಗೆ ಆಟ ಆಡಿದಾನ? ಒಳ್ಳೆ ಕುರಿ ಅಂದ್ರೆ ಮೊನ್ನೆ ಈಗ ಹೆಸರಾಂತಕ ಶಿವಮೊಗ್ಗ ಸೈಡ್ ಯಾವ್ದು ನೇಪಾಳಿ ಜೊತೆಗೆ ಇದು ಆಟ ಆಡಿದ. ನೇಪಾಳಿ ಕುರಿಗೆ 6 ಹೊಡೆತ ಆಡಿ ಒಳ್ಳೆ ಫೈಟ್ ಕೊಡ ಸೆಮಿಫೈನಲ್ ಅಲ್ಲಿ ಆಡಿ ಅದ್ರ ಮೇಲೆ ಆಡಿ 3rd ಪ್ಲೇಸ್ ಆಯ್ತು. ಅದ್ರ ಮೇಲೆ ಕಟ್ಟಾಗಿ 3rd ಪ್ಲೇಸ್ ಆಯ್ತು. ಅದಾದ್ಮೇಲೆ ಶಿವಮೊಗ್ಗ ಟಾಕೂರಿಗೆ ಒಂದು 13 ಹೊಡೆತ ಈ NS ಬೈಕ್ ಕಣ ಆಯ್ತಲ್ಲ ಹರಿಹರದಲ್ಲಿ, ಅಕೀರಾ ಫಸ್ಟ್ ಆಯ್ತು. ಆ ಕಣದಲ್ಲಿ ಇದು 4th ಪ್ಲೇಸ್ ಆಯ್ತು. ಶಿವಮೊಗ್ಗ ಟಾಕೂರ್ ಮೇಲೆ ಕಟ್ಟಾಯ್ತು 14 ಹೊಡೆತ ಆಡಿ. ಮತ್ತೆ ಇದಣ್ಣ ಇದ್ರದ್ದು ಏನು ಮಾಹಿತಿ? ಇದ್ರದ್ದು ಮಾಹಿತಿ, ಇದು ನ್ಯಾಚುರಲ್, ಏನಾಗಂಗಿಲ್ಲ ಕಿರಣ್ ಅವ್ರೆ ಇದಕ್ಕೆ. ಇದು ಈಗ ರೀಸೆಂಟ್ ಆಗಿ 2 ಕಣ ಫಸ್ಟ್, 1 ಕಣ 3rd ಆಗೈತೆ. ಇದು ನ್ಯಾಚುರಲ್ ಮರಿ. ಮಿನಿಮಮ್ ಏನಿಲ್ಲ ಅಂದ್ರೂ ಕೂಡ ಈಗ ನೈಟ್ ಯಾರಾದ್ರೂ ನಾನು ಆಡ್ತೀನಪ್ಪ ಬಂದ್ರೆ ನೈಟ್ ಬಿಚ್ಕೊಂಡು ಹೋಗೋಣ ಅಂತ ಕುರಿ, ಕೆಪಾಸಿಟಿ ಕುರಿ ಇದು. ಮತ್ತೊಂದು ಇದೆಯಲ್ಲ, ಇದ್ರ ಬಗ್ಗೆ ಏನ್ ಮಾಹಿತಿ ಹೇಳ್ತೀರಾ? ಇದು ಸ್ನೇಹಿತರು ಒಬ್ರು ಅಮೌಂಟ್ ಕೊಡ್ಬೇಕಿತ್ತು. ಇದು ಕೂಡ ಈಗ ರೀಸೆಂಟ್ ಆಗಿ ಒಂದು 3-4 ಕಣ ಆಗಿದೆ. ನಮ್ ಸ್ನೇಹಿತರು ಒಬ್ರು ಅಮೌಂಟ್ ಕೊಡ್ಬೇಕಿತ್ತು. ಹಾಗೆ ಕಾರಣಕ್ಕೆ ಅವ್ರ ಹತ್ರ ಅಮೌಂಟ್ ಇಲ್ಲ ಅಣ್ಣ, ತುಂಬಾ ಒಳ್ಳೆ ಮರಿ, ನಿಮಗೆ ನಾನು ಜಾಸ್ತಿ ಅಮೌಂಟ್ ಕೊಡ್ಬೇಕು, ಆ ರೇಟಿಗೆ ಬಾಳುತ್ತೆ, ತಗೊಂಡೋಗ್ರಿ ಅಂತ ಕೊಟ್ಟಿದ್ದಾರೆ ಕಿರಣ್ ಅವ್ರೆ. ಈಗ ನಮ್ಮ ಹತ್ರ ಬಂದು ಹೆಂಗ ಆಡುತ್ತಾ ನೋಡ್ಬೇಕು. ಅವ್ರ ಹತ್ರ ಈಗ 3 ಕಣ ಆಗಿದೆ. 3 ಕಣ ಆಗಿದೆ ಅಣ್ಣ. ಇಲ್ಲಿ ಮಳೆ ಕುಂಬಳೂರಲ್ಲಿ ಫಸ್ಟ್ ಆಗಿದೆ, ಹರಿಹರದಲ್ಲಿ 2nd ಆಗಿದೆ. ಈಗ ರೀಸೆಂಟ್ ಆಗಿ ಇಲ್ಲೇ ಎಲ್ಲ 1 ಕಣ 3rd ಆಗಿದೆ. ಅಣ್ಣ ಮತ್ತೊಂದು, ನೀವು ಕುರಿಗಳನ್ನ ಯಾವ ರೀತಿಯಾಗಿ ಚಾಯ್ಸ್ ಮಾಡ್ತೀರಣ್ಣ?
ಕೆಲವರೆ ನಾವು ಜಾತಿ ನೋಡ್ತೀವಿ, ಮುಂದ್ಗಡೆ ಫ್ರಂಟ್ ಕಾಲ್ ನೋಡ್ತೀವಿ, ತೂಕ ಗೀಕ ಏನು ನೋಡಲ್ಲ. ನಾವು ಮೇನ್ ಜಾತಿ ನೋಡ್ತೀವಿ, ಕುರಿ ಕಾಲ್ ನೋಡ್ತೀವಿ ಫ್ರಂಟ್, ಅದನ್ನ ನೋಡಿ ನಾವು ತರ್ತೀವಿ ಮರಿನ. ಅಣ್ಣ ಮತ್ತೆ ನಿಮ್ಮ ಕುರಿಗಳಿಗೆ ಡೈಲಿ ಯಾವ ರೀತಿ ಫುಡ್ ಮೇಂಟೈನ್ ಮಾಡ್ತೀರಾ? ಏನಿಲ್ಲ ಕಿರಣ್ ಅವ್ರೆ, ಬೆಳಗ್ಗೆ ಒಂದ್ ಅರ್ಧ kg ಉಳ್ಳಿ ಹೊತ್ತೀವಿ. ಆ ಉಳ್ಳಿ ಹೊತ್ತಿದ್ಮೇಲೆ ಒಂದ್ ಪೆಂಡಿಯಷ್ಟು ಹುಲ್ಲು ಹೊತ್ತೀವಿ. ಮಾರ್ನಿಂಗ್ 11 ಗಂಟೆಗೆ ಹಾಲು ಹಾಕೋದು ನಾವು, ನೈಟಲ್ಲಿ ಹಾಲು ಹಾಕಲ್ಲ. 11 ಗಂಟೆಗೆ ಹಾಲು ಹಾಕ್ಬಿಟ್ಟು ಸಂಜೆ ಹೊತ್ತು 2 ಪೆಂಡಿ 3 ಪೆಂಡಿ ಹುಲ್ಲು ತುರುಕ್ತೀವಿ ಅಷ್ಟೇ. ಅದು ಬಿಟ್ರೆ ಏನಿಲ್ಲ. ಮಾರ್ನಿಂಗ್ ಅದೇ ಎಲ್ಲರೂ ಹಿಡ್ದಂಗೆ ವಾಕ್ ಹಿಡಿತೀವಿ. ಅಣ್ಣ ಮತ್ತೊಂದು, ಈ ದಾವಣಗೆರೆ ಭಾಗದಲ್ಲಿ ಕುರಿಗಳಿಗೆ ಯಾವ ರೀತಿ ಕ್ರೇಜ್ ಇದೆ? ನಮ್ಮ ದಾವಣಗೆರೆಯಲ್ಲಿ ಪ್ರತಿ ಒಬ್ರು ಕುರಿ ಎಲ್ಲರೂ ಕ್ರೇಜ್ ಇರೋಂತಾರೆ. ಯಾವುದೇ ತರದ್ದು ದ್ವೇಷ ಅನ್ನೋದೇ ನಮ್ಮ ದಾವಣಗೆರೆಯಲ್ಲಿ ಕಂಡು ಬಂದಿಲ್ಲ. ಯಾರು ಮಾಡಲ್ಲ, ನನ್ನ ಕುರಿನ ನಿಮ್ ಕುರಿ ಅಂತ ಬದುಕುವಂತ ನಮ್ಮ ದಾವಣಗೆರೆ. ನಮ್ಮ ದಾವಣಗೆರೆ ಬಗ್ಗೆ ನಮಗೆ ತುಂಬಾ ಹೆಮ್ಮೆ ಇದೆ. ನಮ್ಮ ಕುರಿ ಫೀಲ್ಡ್ ಅಲ್ಲಿ ಜಿದ್ದು ಅನ್ನೋರು ಯಾರು ಇಲ್ಲ ನಮ್ಮ ದಾವಣಗೆರೆಯಲ್ಲಿ. ಪ್ರತಿಯೊಬ್ರು ನಿಂದು ನಂದು ಅನ್ನೋರೇ ತುಂಬಾ ಜನ ಇರೋದಿಲ್ಲಿ. ಅಣ್ಣ ಮತ್ತೊಂದು, ನಿಮ್ಮ ಹತ್ರ ಯಾವ ಕುರಿ ತುಂಬಾ ಹೆಸರು ಮಾಡಿರೋದಣ್ಣ? ನಮ್ದು ಹಳೇದು ಟೋನಿ ಅಂತ ಇತ್ತು, ಅದು ನೀಲ್ಬಾಯಿ ಜರ ಬಂದು ಸತ್ತೋಯ್ತು. ನಿಮ್ ಗಮನಕ್ಕೂ ಬಂದಿತ್ತದು. ಹೌದೌದು. ನಾವು ಲಾಸ್ಟಿಗೆ ನಿಮಗೆ ವಿಷ ಮುಡಿಸಿದ್ವಿ. ಫಸ್ಟಿಗೆ ಏನಾದ್ರು ವಿಷ ಮುಡಿಸಿದ್ರೆ ಖಂಡಿತ ಬದುಕ್ತಿತ್ತು. ಯಾಕಂದ್ರೆ ನಿಮ್ ಬಗ್ಗೆ ನಾವು ತುಂಬಾ ಕೇಳಿದ್ವಿ. ಸಾಯಂತ ಮರಿಗಳನ್ನ ನೀವು ಚಿಕಿತ್ಸೆ ಕೊಟ್ಟು ಬದುಕಿಸಿದ್ದು ನಾವು ನೋಡಿದೀವಿ, ನೀವು ಟ್ರೀಟ್ಮೆಂಟ್ ಮಾಡಿದ್ದು ನೋಡಿದೀವಿ. ನಮ್ ದುರದೃಷ್ಟ ಆ ಟೈಮಲ್ಲಿ ನೀವು ನೆನಪಾಗ್ಲಿಲ್ಲ. ಅದೇ ನಮ್ ದುರದೃಷ್ಟ. ಅದು ಆ ಮರಿಯಿಂದಾನೇ ನಮಗೆ ಕ್ರೇಜ್ ಬಂದಿದ್ದು. ಮತ್ತೊಂದು, ನೀವು ಏನು ಕುರಿ ಕ್ರೇಜ್ ಇದೆಯಲ್ಲ, ಈ ಕ್ರೇಜ್ ಇಂದ ನಿಮ್ಗೇನಾದ್ರು ಲಾಸು ಲಾಭ ಅಂತಕ್ಕಂಥದ್ದು ಇದೇನಿದ್ರೆ? ಇಲ್ಲ ಕಿರಣವ್ರೆ, ಕುರಿ ಫೀಲ್ಡ್ ಅಲ್ಲಿ ಲಾಭ ಅನ್ನೋದು ಯಾವ್ದು ಕಂಡು ಬಂದಿಲ್ಲ. ಕುರಿ ಫೀಲ್ಡ್ ಅನ್ನೋದು, ಕುರಿ ಅನ್ನೋದು ನಮ್ ಕ್ರೇಜ್. ನಾವೇ ದುಡಿಬೇಕು, ನಾವೇ ಸಾಕ್ಬೇಕು. ಹಾಗಾಗಿ ನಾವು ಈ ಕುರಿ ಮಾಲೀಕರುಗಳು ಏನ್ ಬಿಡ್ಕೋದಂದ್ರೆ, ಯಾರ ಮೇಲೂ ಜಿದ್ ಮಾಡ್ಕೋಬೇಡ್ರಿ. ನಾವು ದುಡ್ದಿದ್ದ ದುಡ್ಡಲ್ಲಿ ತಂದು ಸಾಕಿರ್ತೀವಿ. ಇನ್ನ 4 ಜನ ಪ್ರೀತಿ ಸಂಪಾದನೆ ಮಾಡೋಣ, 4 ಜನ ಕಳ್ಕೊಳೋದ್ ಬೇಡ. ಮತ್ತೊಂದು ಮಂಜಣ್ಣರೇ, ನೀವು ಯಾವ್ದಾದ್ರು ಕಣಕ್ಕೆ ಕುರಿಗಳನ್ನ ಹಾಕಿ ನಾನು ಕಣ ಮಾಡ್ಬೇಕು ಅಂತಂದು ಏನಾದ್ರು ಕನ್ಸು ನಿಮ್ಗೆ ಏನಾದ್ರು ಇದೆಯಾ? ಖಂಡಿತ ಇದೆ. ಪ್ರತಿಯೊಬ್ಬ ಕುರಿ ಮಾಲೀಕನಿಗೂ ಇರುತ್ತೆ ಕನಸು. ನಾನು ಕುರಿ ಕಟ್ಟಬೇಕು, ನಾನು ಕಣ ಮಾಡ್ಬೇಕು ಅನ್ನೋ ಪ್ರತಿಯೊಬ್ಬ ಮಾಲೀಕನಿಗೆ ಕನಸು ಇರುತ್ತೆ. ಅದು ಎಲ್ಲದಕ್ಕೂ ಒಂದು ಟೈಮ್ ಬರ್ಬೇಕು. ಎಲ್ಲರೂ ಕಣ ಮಾಡ್ತೀರಾ, ಆಡಿಲ್ಲ ಅಂದ್ಬಿಟ್ಟು ಯಾರು ಕುರಿ ಮಾರಕ್ ಹೋಗ್ಬೇಡ್ರಿ. ಆಡಾಡಿದ ಕುರಿ ಅಂದ್ಮೇಲೆ ಇವತ್ತಿಲ್ಲ ನಾಳೆ ಕಣ ಆದೇ ಆಗ್ತತಿ. ಕಾಯಿರಿ, ಯಾರನ್ನು ದುಡುಕ್ಬೇಡ್ರಿ. ಇಷ್ಟನ್ನ ಹೇಳಕ್ ಬಯಸ್ತೀನಿ ಬರುತ್ತೆ. ಅಣ್ಣ ಮತ್ತೊಂದು, ಕುರಿಗಳು ಆಡಿರ್ತಾವಣ್ಣ, ದೋಬಿ ಪಾಬಿ ನೋವಾಗಿರ್ತಾವ. ಅದಕ್ಕೆ ಎಷ್ಟು ದಿನ ತನಕ ರೆಸ್ಟ್ ಆಗ್ತದೆ? ಮಿನಿಮಮ್ ನಾವು ಒಂದೂವರೆ ತಿಂಗಳು ರೆಸ್ಟ್ ಆಗ್ತೀವಿ ಕಿರಣವ್ರೆ. ನೀವು ಒಂದೂವರೆ ತಿಂಗಳು ರೆಸ್ಟ್? ಖಂಡಿತ. ನೋಡಿ ಫ್ರೆಂಡ್ಸ್, ನೀವು ಕುರಿಗಳು ತಂದಿರ್ತೀರಾ, ಕುರಿಗಳು ಇವತ್ತಾಡ್ಸಿ ಮತ್ತೆ ನಾಳೆನ ಆಡ್ತಿರ್ತೀರಾ. ಕುರಿಗಳು ದೋಬಿ ನೋವಾಗಿರುತ್ತೆ, ಕೀವಾಗಿರುತ್ತೆ, ಅದಕ್ಕೆ ಬಾಯಿ ಇರಲ್ಲ, ಅದು ನಮ್ಗೆ ಹೇಳಲ್ಲ. ಹಾಗಾಗಿ ದಯವಿಟ್ಟು ನೋಡಿ, ನಮ್ಮ ಅಣ್ಣಾರು ಹೇಳಿದ್ರು, ಒಂದು ಮಾತು ಹೇಳಿದ್ರು, 1.5 2 ತಿಂಗಳು ರೆಸ್ಟ್ ಹಾಕ್ರಿ, ಮತ್ತೆ ಕುರಿ ಆಡ್ತಾವು. ಕುರಿ 3 ಹೊಡೆತಾಗಿ ಕಣ ಆದ್ರೂ ಪರವಾಗಿಲ್ಲ, ಹೊಡೆತ ಆಗಿರ್ತಾವು, ನೀವು ರೆಸ್ಟ್ ಹಾಕ್ರಿ ಅನ್ನೋ ಮಾತನ್ನು ಹೇಳಿದ್ರು. ಅಣ್ಣ ಮತ್ತೊಂದು, ಹೊಸ ಹುಡುಗರು 3 ಲಕ್ಷ 4 ಲಕ್ಷ ಕೊಟ್ಟು ಕುರಿಗಳು ತರ್ತಾ ಇದಾರೆ. ಕುರಿಗಳು ಆಡ್ತಾ ಇರಲ್ಲ, ಓಡೋಗ್ತಾ ಇರ್ತಾವು. ಅದನ್ನ ನಮಗೆ ಬೇರೆಯವ್ರಿಗತ್ತು ಯಾರಿಗಾರತ್ತು ಕಮ್ಮಿ ರೇಟಿಗೆ ಕೊಟ್ಟು ಹೋಗ್ತಾ ಇದಾರೆ. ಅವ್ರ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರ? ನಾವು ದಯವಿಟ್ಟು ಹೊಸೊಬ್ರಿಗೆ ಕೈ ಮುಗಿದು ಕೇಳ್ಕೊಂತೀನಿ ಏನಂದ್ರೆ, ಯಾರು 3 ರಿಂದ 4 ಲಕ್ಷ ದುಡ್ಡು ಹಾಕ್ಬೇಡ್ರಿ. ನಮ್ಮ ದಾವಣಗೆರೆಯಲ್ಲಿ ಒಳ್ಳೊಳ್ಳೆ ಹೆಸರಾದಂತರ ಇದಾರೆ. ಕಿರಣ ಇದಾರೆ, ಲವಕುಶ ಬಸವಣ್ಣ ಇದಾರೆ, ನಿಟ್ವಳ್ಳಿ ಮದಣ್ಣ, ಇಂಥ ಒಳ್ಳೊಳ್ಳೆರು ಇದಾರೆ. ಅಂತವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆಡ ಅಂತ ಮರಿನೇ ಕೊಡಿಸ್ತಾರೆ. 3 ಲಕ್ಷ 4 ಲಕ್ಷ ಕೊಟ್ಟು ಕುರಿ ತರಬೇಡ್ರಿ. 3 ಲಕ್ಷ 4 ಲಕ್ಷ ಕೊಟ್ಟು ಕುರಿ ಯಾವತ್ತೂ ಆಡಿಲ್ಲ, ನಾವು ಅದನ್ನ ಕೇಳೂ ಇಲ್ಲ. ಯಾರನ್ನಾರ ಪಳಗಿರೋ ಅಂತ ನಡ್ಕೊಂಡು ಆಡ ಅಂತ ಮರಿನ ಕೊಡಿಸ್ತಾರೆ. ದಯವಿಟ್ಟು ಅಂತ ಮರಿ ತಂದು ಕಟ್ರಿ. ಅಣ್ಣ ಮತ್ತೊಂದು, ನೀವು ಏನೋ ಈ ಕುರಿ ಫೀಲ್ಡ್ ಏನೋ ಅಂತಕ್ಕಂಥದ್ದು ಇದೆಯಲ್ಲಣ್ಣ ದಾವಣಗೆರೆ ಭಾಗದಲ್ಲಿ, ಈಗ ಜಿದ್ದು ಅಂತಕ್ಕಂಥದ್ದು, ನಾನು ಕುರಿ ಓಡಿಸ್ಬೇಕು, ನಾನು ಈ ಕುರಿ ಓಡಿಸ್ಬೇಕು, ನಾನು ದೊಡ್ಡ ಕುರಿ ಕಟ್ಬೇಕು ಅಂತಂದು ಬಹಳ ಜನ ಕುರಿ ಫೀಲ್ಡ್ ಅಲ್ಲಿ ಹಾಳಾಗಿ ಹೋಗಿದ್ದಾರೆ. ಅಂತವ್ರಿಗೆ ನಿಮ್ಮ ಅಭಿಪ್ರಾಯ? ಕಿರಣವ್ರೆ, ನೀವೇ ಹೇಳಿದ್ರಿ ಈಗ ಕುರಿ ಫೀಲ್ಡ್ ಅಲ್ಲಿ ಬಹಳ ಜನ ಜಿದ್ ಮಾಡಿ ಓಡಿಸ್ಬೇಕಂತ ಬಹಳ ಜನ ಹಾಳಾಗಿದ್ದಾರೆ ಅಂತಂದ್ರೆ, ಜಿದ್ದು ಹಾಳಾಗದೇ ಆಯ್ತು. ಜಿದ್ದು ನಿನ್ನಲ್ಲಿ ಕುರಿಗಳಲ್ಲಿ ಇರಬಾರ್ದು. ನಿನ್ ಕುರಿ ಕುರಿ ಓಡಿಸ್ಬೇಕು, ಒಳ್ಳೆ ಮನ್ಸಲ್ಲಿ ಇರ್ಬೇಕು ಹೊರತು ಜಿದ್ ಮಾಡೋದನ್ನ ಯಾವನೂ ಉದ್ಧಾರ ಆಗಿಲ್ಲ. ನೋಡಿ ಫ್ರೆಂಡ್ಸ್, ನಮ್ಮ ಅಣ್ಣವ್ರು ಒಂದು ಒಳ್ಳೆ ಮಾತು ಹೇಳಿದ್ರು, ನೀವು ಜಿದ್ ಮಾಡಬಾರ್ದು. ಯಾಕಪ್ಪ ಅಂದ್ರೆ ಜಿದ್ದಿಗೆ ಔಷಧಿ ಇಲ್ಲ. ನೀವು ಸಾಯ ತನಕ ಜಿದ್ ಮಾಡ್ಕೊಂತ ಹೋದ್ರೆ ನಿಮಗೆ ಯಾರು ಕೂಡ ಪ್ರೀತಿಸಲ್ಲ. ಹಾಗಾಗಿ ಅಣ್ಣವ್ರು ಒಂದು ಮಾತು ಹೇಳಿದ್ರು, ಪ್ರೀತಿಯಿಂದ ಗೆಲ್ಬೇಕು ಯಾವತ್ತು, ಜಿದ್ದಿಂದ ಅಲ್ಲ. ಅದೇ ರೀತಿ ಮಂಜಣ್ಣರೇ, ಮತ್ತೊಂದು ನಿಮಗೆ ಕೊನೆಯದಾದ ಒಂದು ಪ್ರಶ್ನೆ. ನಮ್ಮ ದಾವಣಗೆರೆ ಭಾಗದಲ್ಲಿ ಇತ್ತೀಚೆಗೆ ಕಂಡು ಬಂದಂತೆ ಕುರಿಗಳಿಗೆ ಆಟ ಆಡ್ತಿಲ್ಲ ಅಂತಂದು ಇಂಜೆಕ್ಷನ್ ಹೊಡೆಯೋದಾಗ್ಲಿ, ಡ್ರಗ್ಸ್ ಯೂಸ್ ಮಾಡೋದಾಗ್ಲಿ, ಈ ರೀತಿ ಜಾಸ್ತಿಯಾಗಿ ಮಾಡ್ತಾ ಇದಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತೀರಾ ಮಂಜಣ್ಣರೇ? ಕಿರಣವ್ರೆ, ಇಂಜೆಕ್ಷನ್ ಡ್ರಗ್ಸ್ ಇದೆಲ್ಲ ತುಂಬಾ ಎಫೆಕ್ಟ್ ಕುರಿಗಳಿಗೆ. ಈಗ ಇತ್ತೀಚೆಗೆ ಕುರಿಗಳು ತುಂಬಾ ಸಾಯ್ತದೆ. ಏನಂತಂದ್ರೆ, ಈ ಉಚ್ಚೆಯಲ್ಲಿ ರಕ್ತ ಬರೋದು,
ಸುಮ್ನೆ ಮರಿಗಳು ಬಿದ್ದು ಸಾಯ ಅಂತದಾಗ್ಲಿ ಇಲ್ಲ ಬರೋ ಫೋರ್ಸ್ಗೆ ಮರಿಗಳು ಸಾಯ ಅಂತದಾಗ್ಲಿ ಬಹಳ ನಡೀತದವು. ದಯವಿಟ್ಟು ಇಂಗಿಷನ್ ಯಾರು ಮಾಡ್ಬೇಡ್ರಿ. ಕುರಿ ಮುಕ್ಕಳಲ್ಲಿ ಶಕ್ತಿ ಇರುತ್ತೆ. ಟೈಮಿಗೆ ಮೇಯಿಸ್ರಿ, ಟೈಮಿಗೆ ವಾಕ್ ಹಿಡೀರಿ, ಅದಕ್ಕೆ ತಾಕತ್ ಕೊಡಿ, ತಯಾರು ಕೊಡಿ. ನೀವು ಎಷ್ಟು ಕಷ್ಟಪಡ್ತೀರೋ ನಿಮ್ಮ ಅಷ್ಟು ಹೆಸರು ಉಳಿಸುತ್ತೆ. ದಯವಿಟ್ಟು ಡ್ರಗ್ಸ್ಗಳು ಯೂಸ್ ಮಾಡಬೇಡಿ, ತುಂಬಾ ಮರಿಗಳಿಗೆ ತೊಂದರೆ ಆಗ್ತದೆ. ಅಣ್ಣ ಮತ್ತೊಂದು, ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದ್ರೂ ನಿಮಗೆ ಕಾಲ್ ಮಾಡ್ಬಿಟ್ಟು ಕುರಿಗಳು ಕೊಡ್ತೀರಣ್ಣ ಅಂತ ಕೇಳಿದ್ರೆ ನಿಮ್ಮ ಹತ್ರ ಇರೋ ಕುರಿಗಳು ಯಾವ್ದಾದ್ರು ಕೊಡ್ತೀರಾ? ಖಂಡಿತ ಕಿರಣ್ ಅವ್ರೆ, ಖಂಡಿತ ಕೊಡ್ತೀವಂತ. ಬರ್ಲಿ, ಯಾರಾದ್ರೂ ಬರ್ಲಿ, ಕೇಳಲಿ. ನಮಗೆ ಇಡಿಸ್ತಂದ್ರೆ ನಿಮ್ ಸಬ್ಸ್ಕ್ರೈಬರ್ ಬಂದ್ರೆ ಮಾತ್ರ ಕೊಡೋದು ನಾವು. ಬೇರೆ ನಮ್ ಕಡೆಯಿಂದ ಡೈರೆಕ್ಟ್ ನಾವು ಕೊಡಲ್ಲ. ನಿಮ್ ಸಬ್ಸ್ಕ್ರೈಬರ್ ಯಾರು ಬಂದ್ರೆ ಖಂಡಿತ ಕೊಡ್ತೀವಿ ಕಿರಣ್ ಅವ್ರೆ. ನೋಡಿ ಫ್ರೆಂಡ್ಸ್, ನಮ್ಮ ಅಣ್ಣವ್ರು ಏನು 3 ಕುರಿ ಕಟ್ಟಿದ್ದಾರೆ, 4 ಕುರಿ ಕಟ್ಟಿದ್ದಾರೆ. 4 ಕೂಡ ಟಾಪ್ ಅಂಡ್ ಟಾಪ್ ಮರಿಗಳೇ. ನಾವು ಬಂದಿದ್ವಿ, ಹೇಳಿದ್ವಿ ಅವ್ರಿಗೆ, ಅಣ್ಣ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದ್ರೂ ಫೋನ್ ಮಾಡ್ತಾರೆ ನಿಮಗೆ ಕುರಿಗಳು ಕೊಡ್ರಿ ನಮಗೋಸ್ಕರ ಅಂತ ಹೇಳಿದ್ವಿ. ಅವರು ಆಯ್ತು ಕಿರಣ್ ಅವರೇ, ನೀವು ಹೇಳಿದ್ರೆ ಕೊಡ್ತೀವಿ, ಒಳ್ಳೆ ಹುಡುಗರು ಯಾರಾದ್ರೂ ಇದ್ರೆ ಸಾಕೋರಿದ್ರೆ ಕೊಡ್ತೀವಿ ಅಂತ ಹೇಳಿದ್ರು. ಅವರು ಕೂಡ ಒಳ್ಳೊಳ್ಳೆ ಟಾಪ್ ಅಂಡ್ ಟಾಪ್ ಕುರಿಗಳನ್ನ ಕಟ್ಟಿರ್ತಾರೆ. ಮತ್ತೊಂದು ಸ್ನೇಹಿತರೆ, ನಾವು ಸುಮ್ಮನೆ ವಿಡಿಯೋ ಮಾಡ್ತಾ ಇರಲ್ಲ, ನಮ್ಮ ವಿಡಿಯೋಗಳು ಪ್ರಾಮಾಣಿಕವಾಗಿರ್ತಾವ. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನಮ್ಮ ದಾವಣಗೆರೆ ಭಾಗದಲ್ಲಿ ಯಾರನ್ನ ಬೇಕಾದ್ರೂ ಕುರಿಗಳನ್ನ ಹಾಕಿ ವಿಚಾರಿಸಬಹುದು. ಯಾಕಪ್ಪ ಅಂತಂದ್ರೆ ನಾವು 4 ಜನಕ್ಕೆ ಸತ್ಯ ಗೊತ್ತಾಗ್ಬೇಕು, ಕುರಿಗಳ ಮೇಲೆ ಪ್ರೀತಿ ಗೊತ್ತಾಗ್ಬೇಕು ಅಂತಕ್ಕಂಥ ಒಂದು ಮನಸ್ಸಲ್ಲಿ ಇಟ್ಕೊಂಡು ವಿಡಿಯೋ ಮಾಡ್ತಾ ಇರ್ತೀವಿ. ಅದು ಬಿಟ್ರೆ ಮತ್ತೆ ಇನ್ನೇನಿಲ್ಲ. ನಮ್ಮ ಮಂಜಣ್ಣರು ಒಳ್ಳೆ ಟಿಪ್ಸ್ ಕೊಟ್ರು. ದಯವಿಟ್ಟು ನಮ್ಮ ವಿಡಿಯೋದಲ್ಲಿ ಒಳ್ಳೊಳ್ಳೆ ಟಿಪ್ಸ್ಗಳು ಇರ್ತಾವೆ. ಎಲ್ಲರೂ ಕೂಡ ಇಂಥ ಟಿಪ್ಸ್ಗಳನ್ನ ತಗೊಳ್ಳಿ. ಸುಮ್ಮನೆ ಕುರಿಗಳು ತಂದೆ ಕಟ್ಟಿದೆ, ಅದ್ರ ಮುಂದೆ ಮೇವ್ ಹಾಕಿದೆ ಹೋದೆ ಅಲ್ಲ. ನೋಡಿ, ಅವ್ರು 6 ಜನ ಸತತವಾಗಿ ಫ್ರೀಯಾಗಿ ಬೆಳಗ್ಗೆ ಫ್ರೀ ಆಗ್ತಾರೆ. ಅಣ್ಣ ನೀವು ನಮ್ಮ ತಮ್ಮ ಮೈಲಾರಿ ಅಂತ, ಇವನ ಮರಿ ಮೇಯ್ಸೋದು ಹುಚ್ಚನ್ನ. ಇವನ್ ನಮ್ಮ ತಮ್ಮ ನಾಗರಾಜ್ ಅಂತ. ಪ್ರತಿ ಒಂದು ನಾನು ಇಲ್ಲ ಅಂದ್ರೆ ಎಲ್ಲಾ ಹುಡುಗರಿಗೆ ಕರೆಸ್ಬಿಟ್ಟು ಫೋನ್ ಮಾಡಿ ಇವನೇ ಮೇಯ್ಸೋದು. ಎಲ್ಲಾ ಕುರಿಗಳಿಗೂ ಬರ್ಲಿಲ್ಲ ಅಂದ್ರೆ ಇವನೇ ಮೇಯ್ಸೋದು. ಮತ್ತೆ ಇವನು ನಮ್ಮ ಹುಡುಗ ಕೆಂಪೆ ಅಂತ, ಇವನು ಸಹ ಚಿಕ್ಕ ವಯಸ್ಸನು ಕುರಿ ಕ್ರೇಜ್. ಇವನಿಗೆ ನೋಡ್ರಿ, ಇವನು ಎಷ್ಟಿದ್ದಾನೆ. ಇವನಿಗೂ ಕುರಿ ಕ್ರೇಜ್ ಇದೆ, ಪ್ರತಿಯೊಬ್ಬರಿಗೂ ಕುರಿ ಕ್ರೇಜ್ ಇರುತ್ತೆ. ಜಿದ್ದು ಮಾತ್ರ ಯಾರು ಮಾಡಕ್ ಹೋಗ್ಬೇಡ್ರಿ, ಪ್ರೀತಿ ವಿಶ್ವಾಸದಿಂದಾನೇ ಗಳಿಸ್ಕೊಳೋದು. ಇವತ್ತು 100 ಯೂನಿಟೇಷನ್ ಕಾರ್ಡ್ ಮಾಡ್ಸಕ್ಕಾಗಲ್ಲ, 500 ಯೂನಿಟೇಷನ್ ಕಾರ್ಡ್ ಮಾಡಿಸ್ಬೇಕು. ನಮ್ಮ ಸಂಬಂಧಿಕರಿಗೆ ಅಷ್ಟೇ ಅಲ್ಲ, ಈ ಕುರಿಲಿ ಗಳಿಸಿರ ಅಂತ ಜನಗಳಿಗೆ ಅಷ್ಟೊಂದು ಕೊಡ್ಬೇಕು. ಪ್ರೀತಿಯಿಂದ ಗಳಿಸ್ಕೊಳ್ರಿ, ಪ್ರೀತಿಯಿಂದ ಗೆಲ್ರಿ. ಎಲ್ಲೇ ಹೋದ್ರು ಒಂದು ಹೆಸರು ಇರುತ್ತೆ. ಎಲ್ಲೇ ಹೋದ್ರು ನಿಮ್ಮನ್ನ ಕರೆಸಿ ಕೂರಿಸಿ ಮಾತಾಡಿಸ್ತಾರೆ. ಜಿದ್ ಮಾಡ್ಕೊಂಡ್ರೆ ಯಾವನ ಹತ್ತಕ್ ಬಿಟ್ಕೊನಲ್ಲ. ಮುಂದ್ಗಡೆ ಸಲಾಮ್ ಹೊಡಿತಾನೆ, ಹಿಂದ್ಗಡೆ ಕೆರಳ ಹೊಡಿತಾನೆ. ಯಾರು ಜಿದ್ ಮಾಡಕ್ ಹೋಗ್ಬೇಡ್ರಿ, ಎಲ್ಲರೂ ಪ್ರೀತಿ ವಿಶ್ವಾಸದಾಗ ಇರ್ರಿ. ಇದೊಂದು ಹೇಳಕ್ ಇಷ್ಟಪಡ್ತೀನಿ. ನೋಡಿ, ನಮ್ಮ ಮಂಜಣ್ಣವರು ಎಂತೆಂತ ಅನುಭವದ ಮಾತುಗಳು ಹೇಳ್ತಾ ಇದ್ದಾರೆ. ದಯವಿಟ್ಟು ತಿಳ್ಕೊಳ್ಳಿ, ತಗೊಳ್ಳಿ, ಅವನ್ನೆಲ್ಲ ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳಿ. ಯಾಕಂದ್ರೆ ಅಂತಂತ ಟಿಪ್ಸ್ಗಳು ಸಿಗಲ್ಲ. ದುಡ್ಡು ಕೊಟ್ರೆ ನಿಮ್ಗೆ ಏನ್ ಬೇಕಾದ್ರೂ ಸಿಗುತ್ತೆ, ಅನುಭವ ಸಿಗಲ್ಲ. ನಾವು ಹಾಗಾಗಿ ಅನುಭವಕ್ಕೋಸ್ಕರ ವಿಡಿಯೋ ಮಾಡ್ತಾ ಇರ್ತೀವಿ. ಮತ್ತೊಂದು ಮಂಜಣ್ಣರೇ, ಈ ವಿಡಿಯೋ ಮಾಡಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಟೋನಿ ಗ್ರೂಪ್ಗೆ ತರ್ತಕ್ಕಂಥ ಕುರಿಗಳು, ಎಲ್ಲ ಕುರಿಗಳು ಕೂಡ ನಮ್ಮ ದಾವಣಗೆರೆ ಭಾಗದಲ್ಲಿ ಇನ್ನೂ ಹೆಚ್ಚು ಹೆಸರು ಮಾಡ್ಲಿ. ಈಗ ಒಂದು ಟೋನಿ ಗ್ರೂಪಿಗೆ ನಮಗೆ ವಿಡಿಯೋ ಮಾಡಕ್ಕೆ ಅವಕಾಶ ಮಾಡಿಕೊಡಕ್ಕೆ ಮಗದೊಮ್ಮೆ ಕಿರಣ್ ಶಿಪ್ ಲವರ್ಸ್ ಕಡೆಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಅದೇ ರೀತಿ ಇನ್ನೂ ಹೆಚ್ಚು ವಿಡಿಯೋಗಳಿಗಾಗಿ ಕಿರಣ್ ಶಿಪ್ ಲವರ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.